ಬೆಂಗಳೂರಿನಿಂದ 300 ಕಿಲೋಮೀಟರ್, ಚಿಕ್ಕಮಗಳೂರಿನಿಂದ 54 ಕಿಲೋಮೀಟರ್ ದೂರದಲ್ಲಿರೋ ಈ ಜಾಗ ನೋಡೋಕ್ಕೆ ಅದ್ಭುತವಾಗಿದೆ. ಜಾಗ ಎಷ್ಟು ಚೆನ್ನಾಗಿದೆಯೋ ಹೋಗೋ ದಾರಿನೂ ಅಷ್ಟೇ ಚೆನ್ನಾಗಿದೆ. ಚಿಕ್ಕಮಗಳೂರು ಅಂದಮೇಲೆ ಎಡಕ್ಕೆ ಬಲಕ್ಕೆ ಎಲ್ಲ ಕಡೆ ಕಾಫಿ ತೋಟ ಕಂಡೇ ಕಾಣುತ್ತೆ. ಯಾವ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಹೋಗ್ತಾ ಇರೋದು ಎತ್ತಿನ ಭುಜ ಟ್ರೆಕ್ಗೆ. ಮೂಡಿಗೆರೆಯಿಂದ ಒಂದು ಕಡೆ ಟರ್ನಿಂಗಲ್ಲಿ ಮಾತ್ರ ಎತ್ತಿನ ಭುಜ ಅಂತ ಬೋರ್ಡ್ ಇದೆ. ಅದಾದಮೇಲೆ ಎಲ್ಲೂ ನಿಮಗೆ ಬೋರ್ಡ್ ಸಿಗೋದಿಲ್ಲ. ಹಾಗೆ ಜಿಯೋ ಮಾತ್ರ ನೆಟ್ವರ್ಕ್ ಇರೋದು. ಗೂಗಲ್ ಮ್ಯಾಪ್ ಹಾಕ್ಕೊಂಡೇ ಬರಬೇಕಾಗತ್ತೆ. ಅಲ್ಲಿ ಮೂಡಿಗೆರೆಯಿಂದ ಇಟ್ ಈಸ್ 18 ಕಿಲೋಮೀಟರ್ಸ್. ಬೆಳಗ್ಗೆ 6:00 ಹೊರಟು ಇವಾಗ ಬಂದಿರೋದು ಎತ್ತಿನ ಭುಜ. ಇಲ್ಲಿ ಎಂಟ್ರೆನ್ಸಲ್ಲಿ ಬರ್ಬೇಕಾದ್ರೆ ಒಂದು ಆರ್ಚ್ ಬಿಲ್ಡ್ ಮಾಡ್ತಾ ಇದ್ದಾರೆ ಇವಾಗ. ಅದು ಒಂದೇ ಇಂಡಿಕೇಶನ್ ಇಲ್ಲೇ ಎತ್ತಿನ ಭುಜಗೆ ಎಂಟ್ರಿ ಅಂತ. ಎಸ್, ಲೆಟ್ಸ್ ಸಿ ಹೌ ಇಟ್ ಗೋಸ್. ಸ್ಟಾರ್ಟಿಂಗಲ್ಲೇ ಭೈರವೇಶ್ವರ ದೇವಸ್ಥಾನ ಇದೆ. ಓಪನ್ ಆಗೋದು 11:15ಗಂತೆ. ದೇವ್ರ ನಮಸ್ಕಾರ ಮಾಡಿ ಟ್ರೆಕ್ ಶುರು ಮಾಡೋಣ. ಟೈಮ್ 8:45 ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಹಳ್ಳಿ ಭೈರಾಪುರ ಹಳ್ಳಿ. ಇದು ಬಾಳೂರು ಅರಣ್ಯ ಕ್ಷೇತ್ರ. ಎತ್ತಿನ ಭುಜ ಬಾಳೂರು ಅರಣ್ಯ ಪ್ರದೇಶಕ್ಕೆ ಸೇರತ್ತೆ. ಟ್ರಯಲ್ ಟೋಟಲ್ ಆಗಿ 4 ಕಿಲೋಮೀಟರ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ 1-1.5 ಕಿಲೋಮೀಟರ್ ಅಷ್ಟು ಕಾಡಿನ ಒಳಗಡೆ ಹೋಗಬೇಕು. ಕಾರ್ಡ್ ಟ್ರಯಲಿಂದ ಹೊರಗೆ ಬಂದ ಮೇಲೆ ವ್ಯೂ ಪಾಯಿಂಟ್ ಸಿಗುತ್ತೆ. ಆಮೇಲೆ ಮತ್ತೆ ಹೋಗಿ ಎತ್ತಿನ ಭುಜ ಪೀಕ್ಗೆ ಕ್ಲೈಂಬ್ ಮಾಡಬೇಕು. ನಾವು ಹೋಗಿದ್ದು ಡಿಸೆಂಬರ್ ಮಂತ್ ಆಗಿದ್ದರಿಂದ ಮಳೆನೂ ಇರಲಿಲ್ಲ, ಲೀಚ್ಗಳ ತೊಂದರೆನೂ ಇರಲಿಲ್ಲ. ಇಲ್ಲ ಅಂದರೆ ಲೀಚ್ಗಳು ತುಂಬಾ ಇರುತ್ತೆ. ಹಾಗೆ ಟ್ರಯಲ್ ಫುಲ್ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಸಿಗೋದ್ರಿಂದ ಗ್ರಿಪ್ ಇರೋ ಶೂ ಹಾಕೊಂಡಷ್ಟು ತುಂಬಾ ಒಳ್ಳೆಯದು. ಇದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ನಾವು ಯಾವಾಗ ಮನಸ್ಸು ಬಂದ ಹಾಗೆ ಇಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವರ ವೆಬ್ಸೈಟಲ್ಲಿ ನಾವು 2 ದಿನ ಅಥವಾ 3 ದಿನ ಮುಂಚೆನೇ ಟಿಕೆಟನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಆ ವೆಬ್ಸೈಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ವೀಕ್ ಡೇಸಲ್ಲಿ ಅಬೋವ್ 18 ಇದ್ದರೆ 250, ವೀಕೆಂಡಲ್ಲಿ 300, ಬಿಲೋ 18 ಇರೋರಿಗೆ 100 and 150 ವೀಕೆಂಡಲ್ಲಿ ಈ ರೀತಿ ಪ್ರೈಸ್ಗಳಿರುತ್ತೆ. ಹಾಗೆ ಒಂದಿನಕ್ಕೆ 300 ಜನಗಳನ್ನು ಮಾತ್ರ ಇವರು ಬಿಡೋದು. ನೀವು ಡೈರೆಕ್ಟಾಗಿ ಹೋಗಿ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ನಿಮಗೆ ಇದ್ರ ಒಳಗಡೆಗೆ ಎಂಟ್ರಿನೇ ಕೊಡೋದಿಲ್ಲ. ಈಗ ಫಾರೆಸ್ಟ್ ಟ್ರಯಲ್ ಮುಗೀತು. ಮುಂದ್ಗಡೆ ಒಂದು ಗುಡ್ಡ ಬರುತ್ತೆ, ಅಲ್ಲಿಂದನೇ ವ್ಯೂ ಪಾಯಿಂಟ್ ಇರೋದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇದ್ರ ಮುಂದೆ ಹೋಗ್ತಾ ಹೋಗ್ತಾ ಟ್ರಯಲ್ ತುಂಬಾನೇ ಸ್ಟೀಪ್ ಆಗ್ತಾ ಹೋಗುತ್ತೆ. ಐ ಡೋಂಟ್ ಥಿಂಕ್ ಸೊ ಐ ಕ್ಯಾನ್ ವ್ಲಾಗ್ ಫರ್ದರ್. ಇನ್ನು ಮುಂಚೆನೆ ಬಂದು 6 o'clock ಇಂದಾನೆ ಟ್ರೆಕ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಫಾಗ್ ತುಂಬಾ ಕವರ್ ಆಗಿದ್ರೆ ವ್ಯೂ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ನಿಧಾನವಾಗಿ ನಾವು ಟ್ರೆಕ್ ಅನ್ನ ಶುರು ಮಾಡಿದ್ದೀವಿ. ಎದುರುಗಡೆ ಕಾಣಿಸ್ತಾ ಇರೋದೇ ನಾವು ಬಂದಿರೋ ದಾರಿ. ಇಲ್ಲಿಂದ ತುಂಬಾನೇ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ.
just reached the top point. It was a very difficult climb. ಈಗ ನಾವು 1300 ಮೀಟರ್ ಎಬೋವ್ ಅಲ್ಲಿ ಇದ್ದೀವಿ. ಎತ್ತಿನ ಭುಜ ಶೇಪಲ್ಲಿರೋದ್ರಿಂದ ಇದನ್ನು ಎತ್ತಿನ ಭುಜ ಅಂತ ಕರೀತಾರೆ. ಪಾಂಡವರ ಗುಡ್ಡ, ಜೇನುಕಲ್ಲು ಗುಡ್ಡ, ಮೇತಿಕಲ್ಲು, ದೇವರ ಮನೆ, ಇಷ್ಟೆಲ್ಲ ಗುಡ್ಡಗಳು ಮೇಲಿಂದ ಕಾಣುತ್ತೆ. ಆ್ಯಕ್ಚುಲಿ ಇಲ್ಲಿಗೆ ಬರಲಿಕ್ಕೆ 2 ರೂಟ್ ಇದೆ. ಇನ್ನೊಂದು ಶಿಶಿಲ ಕಡೆಯಿಂದ ಕೂಡ ಬರಬಹುದು. ಇದನ್ನು ಶಿಶಿಲ ಗುಡ್ಡ ಅಂತ ಕೂಡ ಕರೀತಾರೆ. ಆದರೆ ಅದು ತುಂಬ ಫಾರೆಸ್ಟ್ ಟ್ರೈಲ್ ಆಗಿರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆ ಕಡೆಯಿಂದ ಬಿಡೋದಿಲ್ಲ. ಇದು ಒಂದೇ ಮಾರ್ಗದಿಂದ ನಾವು ಇಲ್ಲಿಗೆ ಹೋಗಬಹುದು. ಮೇಲೆ ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಗಾಳಿ ಆಗೋಯ್ತು. ಹಾಗೆ ಖಂಡಿತವಾಗ್ಲೂ ನೀರು ಬೇಕಾಗತ್ತೆ. ಒಂದು ಬ್ಯಾಕ್ ಪ್ಯಾಕಲ್ಲಿ ವಾಟರ್ ಬಾಟ್ಲ್ ಇಟ್ಕೊಂಡು ಹೋಗೋದನ್ನು ಮರಿಬೇಡಿ. ಹಾಗೆ ಹೋದ್ಮೇಲೆ ಅಲ್ಲಿ ಎಲ್ಲೂ ಬಾಟಲ್ಗಳನ್ನು ಬಿಸಾಕದೆ ನೇಚರನ್ನು ಅಷ್ಟೇ ನೀಟಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡೋಣ. ದಿಸ್ ಇಸ್ ಆ್ಯಕ್ಚುಲಿ ಅ ರಿಯಲ್ ಅಡ್ವೆಂಚರ್. ಇಲ್ಲಿವರೆಗೂ ಓಕೆ ಕಾಡಲ್ಲಿ ನಡ್ಕೊಂಡು ಬರ್ತೀವಿ, ಸ್ವಲ್ಪ ಬೆಟ್ಟ ಇದೆ, ಬಟ್ ಇಲ್ಲಿಂದ ಇಲ್ಲಿಗೆ ಹತ್ತೋದಿದೆಯಲ್ಲ ಕ್ವೈಟ್ ಡಿಫಿಕಲ್ಟ್. ಈಗಲೇ ಇಷ್ಟು ಕಷ್ಟ ಆಗ್ತದೆ. ಮಳೆ ಬಂದಾಗ ಇನ್ನೂ ಸ್ಲಿಪ್ಪರಿ ಇರುತ್ತೆ ಅನಿಸುತ್ತೆ. ಇವಾಗಲೂ ಸ್ಲಿಪ್ಪರಿ ಇತ್ತು. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಯು ಶುಡ್ ಡೆಫಿನೆಟ್ಲಿ ಕಮ್ ಒನ್ಸ್. ಆರಾಮಾಗಂತೂ ಹತ್ತಕ್ಕಾಗೋದೇ ಇಲ್ಲ. ವಾವ್, ಇಟ್ ವಾಸ್ ಜಸ್ಟ್ ವಾವ್. ಸಕ್ಸಸ್ಫುಲಿ ಫಿನಿಶಿಂಗ್. 3 ಕಿಲೋಮೀಟ್ರ್ ನಡೆಯೋದಿರುತ್ತೆ, ಅದಾದಮೇಲೆ ಅದು ಪೀಕು. ಇಟ್ ವಾಸ್ ಅಮೇಝಿಂಗ್. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಇಲ್ಲಿ ಬ್ರೇಕ್ಫಾಸ್ಟ್ಗಾಗಲಿ ತಿನ್ನಲಿಕ್ಕಾಗಲಿ ಏನೂ ಸಿಗೋದಿಲ್ಲ. ಚಿಕ್ಕಮಂಗ್ಳೂರು ಅಥವಾ ನೀವು ಎಲ್ಲಿಂದ ಬರ್ತೀರಾ ಅಲ್ಲಿಂದನೇ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರಬೇಕಾಗತ್ತೆ. ಬೆಳಗ್ಗೆ ಬೇಗ ಟ್ರೆಕ್ಕನ್ನು ಶುರು ಮಾಡಿದ್ರೆ ಮುಗಿಸಿ ಬ್ರೇಕ್ಫಾಸ್ಟನ್ನು ಮಾಡ್ಬೋದು. ಇಲ್ಲ ಅಂದರೆ ಬ್ರೇಕ್ಫಾಸ್ಟನ್ನು ಮಾಡಿಕೊಂಡು ಟ್ರೆಕ್ಕನ್ನು ಶುರು ಮಾಡಬಹುದು. ಐ ಥಿಂಕ್ ದೇ ಆಲ್ ಆರ್ ವೇಟಿಂಗ್ ಫಾರ್ ಸೆಕೆಂಡ್ ಸ್ಲಾಟ್. ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಇವಾಗಂತೂ ದೇವಸ್ಥಾನ ಓಪನ್ ಆಗಿದೆ. ಹೋಗಿ ದರ್ಶನ ಮಾಡಿ ಸಕ್ಸಸ್ಫುಲಿ ಟ್ರೆಕ್ ಮುಗಿಸಿದ್ದೀವಿ ಅಂತ ನಮಸ್ಕಾರ ಮಾಡಿ ಬರೋಣ. ಈಗ ನಾವು ಬಂದು ತಲುಪಿದ್ದು ದೇವರ ಮನೆಗೆ. ಇಲ್ಲಿ ಕೂಡ ವ್ಯೂ ಅಷ್ಟೇ ಅಮೇಝಿಂಗ್ ಆಗಿದೆ. ಪ್ರಿಫರೇಬಲಿ ನೀವು ಬೆಳಗ್ಗೆ ಅಥವಾ ಸಂಜೆ ಬಂದರೆ ಕೂತ್ಕೊಂಡು ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾವಿಲ್ಲಿ ತಲುಪೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು, ಸಿಕ್ಕಾಪಟ್ಟೆ ಬಿಸಿಲಾಗಿತ್ತು. ಹಾಗೆ ಕೆಳಗಡೆನೆ ಕಾಳಭೈರವೇಶ್ವರ ದೇವಸ್ಥಾನ ಕೂಡ ಇದೆ. ಇಲ್ಲಿ ಕೂಡ ದರ್ಶನ ಮಾಡಿ ನಾವು ಈ ಟ್ರೆಕ್ಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಜಾಗದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.